ಇನ್ನು ಮೈಸೂರಿನಲ್ಲಿ ಸೈನಿಕರ ಬೆಂಬಲಿಸಿ ಬೈಕ್ ರ್ಯಾಲಿ ನಡೆದಿದೆ. ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ದಾರೆ ಯುವಕರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ರ್ಯಾಲಿ ನಡೆದಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ಸಂಚರಿಸಿದೆ. ಭಾರತ ಮಾತೆಗೆ ಜಯಘೋಷ ಕೂಗುತ್ತಾ ಈ ರ್ಯಾಲಿ ಸಾಗಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ. ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಸಾಗಿದೆ. ಮೈಸೂರಿನಲ್ಲಿ ಈ ಒಂದು ರ್ಯಾಲಿ ನಡೆದಿರೋದು. ಸೈನಿಕರನ್ನ ಬೆಂಬಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ. ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ, ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳಲ್ಲಿ ಈ ಒಂದು ಯಾತ್ರೆಯನ್ನ ನಡೆಸಿದ್ದಾರೆ. ವಿಜಯ ಯಾತ್ರೆಯ ಮೂಲಕ ಒಂದು ವಿಶೇಷ ಸಂದೇಶವನ್ನ ಮೈಸೂರಿನ ಜನ ಭಾರತೀಯ ಸೇನೆಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸೈನಿಕರ ಬೆಂಬಲಿಸಿ ಬೈಕ್ ರ್ಯಾಲಿ ನಡೆದಿದೆ. ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ದಾರೆ ಯುವಕರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ರ್ಯಾಲಿ ನಡೆದಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ಸಂಚರಿಸಿದೆ. ಭಾರತ ಮಾತೆಗೆ ಜಯಘೋಷ ಕೂಗುತ್ತಾ ಈ ರ್ಯಾಲಿ ಸಾಗಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ. ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಸಾಗಿದೆ. ಮೈಸೂರಿನಲ್ಲಿ ಈ ಒಂದು ರ್ಯಾಲಿ ನಡೆದಿರೋದು. ಸೈನಿಕರನ್ನ ಬೆಂಬಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ. ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ, ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳಲ್ಲಿ ಈ ಒಂದು ಯಾತ್ರೆಯನ್ನ ನಡೆಸಿದ್ದಾರೆ. ವಿಜಯ ಯಾತ್ರೆಯ ಮೂಲಕ ಒಂದು ವಿಶೇಷ ಸಂದೇಶವನ್ನ ಮೈಸೂರಿನ ಜನ ಭಾರತೀಯ ಸೇನೆಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸೈನಿಕರ ಬೆಂಬಲಿಸಿ ಬೈಕ್ ರ್ಯಾಲಿ ನಡೆದಿದೆ. ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ದಾರೆ ಯುವಕರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ರ್ಯಾಲಿ ನಡೆದಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ಸಂಚರಿಸಿದೆ. ಭಾರತ ಮಾತೆಗೆ ಜಯಘೋಷ ಕೂಗುತ್ತಾ ಈ ರ್ಯಾಲಿ ಸಾಗಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ. ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಸಾಗಿದೆ. ಮೈಸೂರಿನಲ್ಲಿ ಈ ಒಂದು ರ್ಯಾಲಿ ನಡೆದಿರೋದು. ಸೈನಿಕರನ್ನ ಬೆಂಬಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ. ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ, ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳಲ್ಲಿ ಈ ಒಂದು ಯಾತ್ರೆಯನ್ನ ನಡೆಸಿದ್ದಾರೆ. ವಿಜಯ ಯಾತ್ರೆಯ ಮೂಲಕ ಒಂದು ವಿಶೇಷ ಸಂದೇಶವನ್ನ ಮೈಸೂರಿನ ಜನ ಭಾರತೀಯ ಸೇನೆಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸೈನಿಕರ ಬೆಂಬಲಿಸಿ ಬೈಕ್ ರ್ಯಾಲಿ ನಡೆದಿದೆ. ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ದಾರೆ ಯುವಕರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ರ್ಯಾಲಿ ನಡೆದಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ಸಂಚರಿಸಿದೆ. ಭಾರತ ಮಾತೆಗೆ ಜಯಘೋಷ ಕೂಗುತ್ತಾ ಈ ರ್ಯಾಲಿ ಸಾಗಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ. ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಸಾಗಿದೆ. ಮೈಸೂರಿನಲ್ಲಿ ಈ ಒಂದು ರ್ಯಾಲಿ ನಡೆದಿರೋದು. ಸೈನಿಕರನ್ನ ಬೆಂಬಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ.
ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ, ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳಲ್ಲಿ ಈ ಒಂದು ಯಾತ್ರೆಯನ್ನ ನಡೆಸಿದ್ದಾರೆ. ವಿಜಯ ಯಾತ್ರೆಯ ಮೂಲಕ ಒಂದು ವಿಶೇಷ ಸಂದೇಶವನ್ನ ಮೈಸೂರಿನ ಜನ ಭಾರತೀಯ ಸೇನೆಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸೈನಿಕರ ಬೆಂಬಲಿಸಿ ಬೈಕ್ ರ್ಯಾಲಿ ನಡೆದಿದೆ. ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ದಾರೆ ಯುವಕರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ರ್ಯಾಲಿ ನಡೆದಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ಸಂಚರಿಸಿದೆ. ಭಾರತ ಮಾತೆಗೆ ಜಯಘೋಷ ಕೂಗುತ್ತಾ ಈ ರ್ಯಾಲಿ ಸಾಗಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ. ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಸಾಗಿದೆ. ಮೈಸೂರಿನಲ್ಲಿ ಈ ಒಂದು ರ್ಯಾಲಿ ನಡೆದಿರೋದು. ಸೈನಿಕರನ್ನ ಬೆಂಬಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ, ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ, ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳಲ್ಲಿ ಈ ಒಂದು ಯಾತ್ರೆಯನ್ನ ನಡೆಸಿದ್ದಾರೆ. ವಿಜಯ ಯಾತ್ರೆಯ ಮೂಲಕ ಒಂದು ವಿಶೇಷ ಸಂದೇಶವನ್ನ ಮೈಸೂರಿನ ಜನ ಭಾರತೀಯ ಸೇನೆಗೆ ಕಳಿಸಿಕೊಟ್ಟಿದ್ದಾರೆ. ಇನ್ನು ಮೈಸೂರಿನಲ್ಲಿ ಸೈನಿಕರ ಬೆಂಬಲಿಸಿ ಬೈಕ್ ರ್ಯಾಲಿ ನಡೆದಿದೆ. ಬೈಕ್ನಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಸಾಗಿದ್ದಾರೆ ಯುವಕರು. ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಈ ರ್ಯಾಲಿ ನಡೆದಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ಸಂಚರಿಸಿದೆ. ಭಾರತ ಮಾತೆಗೆ ಜಯಘೋಷ ಕೂಗುತ್ತಾ ಈ ರ್ಯಾಲಿ ಸಾಗಿರೋದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ. ನಗರದ ಪ್ರಮುಖ ವೃತ್ತಗಳಲ್ಲಿ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಸಾಗಿದೆ. ಮೈಸೂರಿನಲ್ಲಿ ಈ ಒಂದು ರ್ಯಾಲಿ ನಡೆದಿರೋದು. ಸೈನಿಕರನ್ನ ಬೆಂಬಲಿಸಿ ಸಾಕಷ್ಟು ಸಂಖ್ಯೆಯಲ್ಲಿ ಯುವಕರು ಸೇರಿದ್ದಾರೆ. ಬೈಕ್ ರ್ಯಾಲಿಯನ್ನು ನಡೆಸಿದ್ದಾರೆ. ಕೈಯಲ್ಲಿ ತ್ರಿವರ್ಣ ಧ್ವಜ, ಭಾರತ ಮಾತೆಗೆ ಜಯವಾಗಲಿ ಎನ್ನುವಂತಹ ಜಯಘೋಷ, ಸೈನಿಕರಿಗೆ ಜಯವಾಗಲಿ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಮೈಸೂರಿನ ಪ್ರಮುಖ ವೃತ್ತಗಳು, ರಸ್ತೆಗಳಲ್ಲಿ ಈ ಒಂದು ಯಾತ್ರೆಯನ್ನ ನಡೆಸಿದ್ದಾರೆ. ವಿಜಯ ಯಾತ್ರೆಯ ಮೂಲಕ ಒಂದು ವಿಶೇಷ ಸಂದೇಶವನ್ನ ಮೈಸೂರಿನ ಜನ ಭಾರತೀಯ ಸೇನೆಗೆ ಕಳಿಸಿಕೊಟ್ಟಿದ್ದಾರೆ.